ಚರ್ಚೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಯಾವಾಗಲೂ ನಾವು ಕೊಡ್ತಾನೆ ಇದ್ದೀವಿ. ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅಪೋಸಿಷನರು ಕೂಡ ಸಹಕರಿಸಬೇಕು. ಅವರು ಜಾಸ್ತಿ ಇದನ್ನ ಪ್ರಿಫರೆನ್ಸ್ ತಗೊಂಡು ಚರ್ಚೆ ಮಾಡಬೇಕು. ಅವರಿಗೆ ಪೊಲಿಟಿಕಲ್ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತಗೊಂಡ್ಬಿಟ್ಟು ಆಮೇಲೆ ಸರ್ಕಾರ ಉತ್ತರ ಕೊಡಕ್ಕಂತ ಸಂದರ್ಭದಲ್ಲಿ ಎದ್ದು ಹೋಗೋದವೆಲ್ಲ ಮಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಈ ಬಾರಿ ಕೂಡ ನಮ್ಮ ಕಳೆದ 2 ವರ್ಷದಿಂದ ನಾವು ಮಾಡಿರ್ತಕ್ಕಂಥ ಅಧಿವೇಶನಗಳಲ್ಲಿ ಯುಟಿ ಖಾದರ್ ನಮ್ಮ ಸ್ಪೀಕರ್ ಏನಿದ್ದಾರೆ ಸಾಹೇಬರು, ಅವ್ರು ನಡೆಸಿರ್ತಕ್ಕಂಥ ಟೈಮ್ ನೋಡಿ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಟೈಮ್ ಕೊಟ್ಟಿದೆ. ಸೊ ನಮ್ಮ ಕಾಲದಲ್ಲಿ ಜಾಸ್ತಿ ಅಧಿವೇಶನ ಆಗಿ ಜಾಸ್ತಿ ಕಾಲದ ಅಧಿವೇಶನ ಕೂಡ ನಡೆಸಿರ್ತಕ್ಕಂಥದ್ದು ನಾವು ಇರೋದ್ರಿಂದ ಇನ್ನಾದರೂ ನಾವು ಅವರಿಗೆ ಕೇಳ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಬಗ್ಗೆ ತಾವು ಮಾತನಾಡ್ಲಿಕ್ಕೆ ಚರ್ಚೆ ತಗೊಂಡ್ರೆ ಸರ್ಕಾರ ಮುಖ್ಯಮಂತ್ರಿಗಳು ನಾವು ಉತ್ತರ ಕೊಡ್ತೀವಿ, ಅದ್ರ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇವೆ. ಸರ್, ಈ ಮೆಕ್ಕೆಜೋಳದ್ದು ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಮುತ್ತಿಗೆ ಹಾಕ್ತೀವಿ. ರೈತರು ಹೋರಾಟಕ್ಕೆ ನಮ್ಮ ಸಹಕಾರ ಇದೆ, ಅದ್ರಾಗೇನು ಡೌಟೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಎಥನಾಲ್ ಪ್ಲಾಂಟ್ನವರಿಗೆ, ಡಿಸ್ಟಿಲರಿ ಅವರಿಗೆ, ಪೌಲ್ಟ್ರಿ ಅವರಿಗೆ ಯಾವ ರೀತಿ ಅವರು ಮಾಲ್ ಖರೀದಿ ಮಾಡ್ಬೇಕಂತಕ್ಕಂಥ ತಾಕೀತು ಕೂಡ ಮಾಡಿದ್ದಾರೆ. ಅದಿಲ್ಲಿದ್ರು ಕೂಡ ಪರ್ಯಾಯವಾಗಿ ಏನ್ ಮಾಡ್ಬೇಕಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಇದರ ಒಂದು ನಮಗೇನಂತಂದ್ರೆ ನಾವೇನು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಹೇಳ್ಬೇಕಂತಲ್ಲ, ಯಾವ್ದು ಕೇಂದ್ರ ಸರ್ಕಾರ ಬೇಸ್ ಪ್ರೈಸ್ ಫಿಕ್ಸ್ ಮಾಡ್ತಾ ಇದೆ, ಮಿನಿಮಮ್ ಪ್ರೈಸ್ ಅಂತ ಏನ್ ಹೇಳ್ತೀವಿ, ಕೇಂದ್ರ ಸರ್ಕಾರ 1 ರೂಪಾಯಿನೂ ಕೊಡುಗೆ ಇರೋದಿಲ್ಲ. ಇದರದನ್ನಾಗಿರ್ಲಿ, ನಮ್ಮ ಶುಗರ್ ಕೇಂದ್ರನಾಗಿರ್ಲಿ, ನಿಮಗೆ ಮಾಹಿತಿ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಕಮಾಂಡೇ ಇಲ್ಲ, ಕುದುರೆ ವ್ಯಾಪಾರ ನಡೀತಾ ಇದೆ. ಯಾರು ಹೇಳಿದ್ರು? ಜೋಶಿ ಸರ್. ಜೋಶಿಯರ್ ಬರೀ ಇದನ್ನ ಹೇಳ್ತಾರೆ. ಡಾಲರ್ ಬಗ್ಗೆ ಮಾತಾಡಕ್ಕೆ ಹೇಳ್ರಿ. ಕಮಾಂಡ್, ಹೈಕಮಾಂಡ್, ನಮ್ಮ ಕಮಾಂಡ್ ಕುದುರೆ ಇಲ್ಲ, ಅವ್ರದ್ದೇನಿದೆ ಅಂತ, ಅವ್ರದ್ದೇನು ಕಮಾಂಡ್ ಇದೆ ಅಂತೆ. PM ಆಫೀಸ್ನಾಗ ಇರ್ತಕ್ಕಂಥ ಸೆಕ್ರೆಟರಿಗಳು ಮಾಧವ್ ಆ್ಯಪ್ನಾಗ 50,000 ಕೋಟಿ ವ್ಯವಸ್ಥೆಯಲ್ಲಿ ಸಿಕ್ಕೊಂಡಿದ್ದಾರೆ. ಮಾಧವ್ ಆ್ಯಪ್ ಅಂತ ಆ್ಯಪ್ ನಡೆಸಿದ್ರು, ದುಬೈ ಬೇಸ್ನಲ್ಲಿ ಇರ್ತಕ್ಕಂಥ ಆ್ಯಪ್ನಲ್ಲಿ 50,000 ಕೋಟಿಯಲ್ಲಿ ಸಿಕ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾರೆ ಜೋಶಿ ಸಾಹೇಬ್ರು. ಇವತ್ತು ಡಾಲರ್ 91 ರೂಪಾಯಿಗೆ ಹೋಗಿದೆ, ಮಾತನಾಡ್ತಾರೆ ಇದ್ರ ಬಗ್ಗೆ. 1 ತೊಲೆ ಬಂಗಾರ 1,30,30,000 ಹೋಗಿದೆ, ಇದ್ರ ಬಗ್ಗೆ ಮಾತನಾಡ್ತಾರೆ. ಫಸ್ಟ್ ಇದ್ರ ಬಗ್ಗೆ ಮಾತಾಡಿ ಕೇಳಿ. ಬರೋದು ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ರೆ ಎಲ್ಲಿವರೆಗೆ ಮಾತನಾಡ್ತಾರೆ ಕಾಂಗ್ರೆಸ್ ಬಗ್ಗೆ? ಅಧಿಕಾರದಲ್ಲಿ ಅವ್ರಿದ್ದಾರೆ ತಾನೆ, ಅಧಿಕಾರದಲ್ಲಿ ಯಾರಿದ್ದಾರೆ? ಮತ್ತೆ ಅದ್ರ ಬಗ್ಗೆ ಮಾತನಾಡಕ್ಕೆ ಕೇಳಿ, ಜನಕ್ಕೆ ಅನುಕೂಲ ಆಗಿದೆ ಇದ್ರ ಬಗ್ಗೆ ಮಾತನಾಡಿ ಕೇಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.